ಅತಿಕ್ರಮಣ ಮುಚ್ಚಲು ಯತ್ನ. ನವಡೆ ಬೋರನಹಳ್ಳಿ ಗ್ರಾಮಸ್ಥರ ತೀವ್ರ ಆಕ್ರೋಶ. ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದಕ್ಕಾಗ್ಲಿ ವ್ಯಾನ್ ಹತ್ಕೊಳ್ಳೋಕಾಗ್ಲಿ ನಮಗೆ ದಾರಿನೇ ಇಲ್ಲ. ಚರಂಡಿ ಹೊಡೆದಿದ್ದಾರೆ. ನೀವೇ ನೋಡಿ ಸರ್, ನಾವು ಸುಳ್ಳು ಹೇಳಿದ್ರೆ ನಾವೆಲ್ಲ ಓಡಾಡಬೇಕು ಸರ್. ದಾರಿ ಬಿಡ್ರಿ ಅಂದ್ರೆ ನಾವು ಬಿಡಲ್ಲ. ಯಾವ ಸ್ಟೇಷನ್ಗೆ ಹೋದ್ರು ಅಷ್ಟೇ, ಏನ್ ಮಾಡ್ಕೊಂತೀರಾ ಮಾಡ್ಕೊ ಹೋಗ್ರಿ, ನಾವು ಬಿಡಲ್ಲ. ಅವ್ರು ಯಾರು ತುಂಬಾ ಅಲ್ಕ ಮಾತಲ್ಲೆಲ್ಲ ಮಾತಾಡೋದು, ತುಂಬಾ ಸಿಕ್ಕಾಪಟ್ಟೆ. ಯಾರು ತಾಯಿ, ಯಾರು ಅಕ್ಕ ತಂಗಿ ಯಾರು ಇಲ್ಲ, ಎಲ್ಲ ಒಂದೇ ಮಾತುಗಳೇ. ಬರ್ರಿ, ತುಂಬಾ ಅಲ್ಕ ಸರ್. ದಾರಿ ಕೂಡ ಬಿಡ್ದಂಗೆ ಇವ್ರಿಗೆ ಮಾಡಿದ್ರೆ ನಾವೆಲ್ಲ ಓಡಾಡ್ಬೇಕು ಅಂತ ನಮ್ಮ 3 ಮನೆಯವ್ರನ್ನೇ ಬ್ಲೇಮ್ ಮಾಡ್ತಾವ್ರು. ಕಾನೂನು ಬಾಹಿರವಾಗಿ ರಸ್ತೆ ಬಂದ್. ಅಧಿಕಾರಿಗಳ ವಿರುದ್ಧ ನವಣೆ ಬೋರನಹಳ್ಳಿ ಗ್ರಾಮಸ್ಥರ ಅಸಮಾಧಾನ. ಇಲ್ಲ ಸರ್, ಅವತ್ತಿನವರೆಗೂ ಬಿಟ್ಟಿದ್ರು. ಅವ್ರು 7 ಕುಂಟೆ ಕಂಪ್ಲೀಟ್ ಕಾಂಪೌಂಡ್ ಹಾಕಮಕ್ ನಿಂತ್ಕೊಂಡ್ರು. ಅವತ್ತು ಹೋಗಿ ತಡೋದ್ವಿ. ಅದು ಫುಲ್ ವಿಡಿಯೋಸು, ವಾಯ್ಸ್ ರೆಕಾರ್ಡು ಎಲ್ಲ ಇದೆ. ಅವತ್ತು ಕಾಂಪೌಂಡ್ ಹಾಕೊಂಬಂದು ಸ್ಟೇಷನ್ಗೆ ಹೋಗಿ ಒಪ್ಕೊಂಬಂದಿದ್ರು. ಸ್ಟೇಷನ್ ನಿಂತನ ನೈಟ್ 2 ಗಂಟೆವರೆಗೂ ಕಾಂಪೌಂಡ್ ಮಾಡಿದ್ರು. ಆ ವಿಡಿಯೋನು ನಮ್ಮ ಹತ್ರ ಇದೆ. ಪೊಲೀಸ್ FIR ಕಾಪಿ ಎಲ್ಲ ಇದೆಯಾ? FIR ಕಾಪಿ ಇಲ್ಲ. ಇವ್ರು ಸ್ಟೇಷನ್ ಹತ್ರ ಬರಲೇ ಇಲ್ಲ. ನಾವು ಬರಲ್ಲ, ಹೋಗ್ರಿ, ಏನ್ ಮಾಡ್ಕೊಂತೀರಾ ಮಾಡ್ಕೊಳ್ರಿ ಅಂದ್ರು. ಕೋರ್ಟ್ಗೆ ಹಾಕಿದ್ವಿ. ನೋಟಿಸ್ ಬುಷು ಆದ್ಮೇಲೆ ನಮ್ಮನ್ನೆಲ್ಲ ಹೊಡೆಯಕ್ ಬರ್ತಿದ್ದಾರೆ. ಶಿರಾ ತಾಲೂಕಿನ ಕಳ್ಳಂಬೆಳ ಹೋಬಳಿಯ ನವಣೆ ಬೋರನಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಹಾಗೂ ರೈತರ ಕೃಷಿ ಚಟುವಟಿಕೆಗಳಿಗೆ ಬಳಸಲಾಗುತ್ತಿರುವ ನಕಾಶೆ ರಸ್ತೆಯನ್ನ ಕೆಲವರು ಅತಿಕ್ರಮಿಸಿ ಮುಚ್ಚಿರುವುದರಿಂದ ಗ್ರಾಮಸ್ಥರು ಮತ್ತು ರೈತರು ತೀವ್ರ ಸಂಕಷ್ಟಕ್ಕೊಳಗಾಗಿದ್ದಾರೆ ಎಂದು ಗ್ರಾಮಸ್ಥರಾದ ನರಸಿಂಹರಾಜು ಎನ್, ಪದ್ಮಾ, ನಾಗರತ್ನಮ್ಮ, ದೇವರಾಜು, ಕೆಂಚಮಾರಪ್ಪ ಹಾಗೂ ಶಿಲ್ಪಾ ಅವರು ಮಾಧ್ಯಮಗಳ ಮೂಲಕ ಆರೋಪಿಸಿದ್ದಾರೆ. ನಾವು ಇವ್ 2 ತಿಂಗಳಿಂದ ಸಮಸ್ಯೆ ಸರಿ ಹೋಗುತ್ತೆ ಬಿಡು, ಊರಾಗ ಜಗಳ ಜಿದ್ದು ಕಟ್ಕೊಂಡ್ಬೇಡ್ದು ಅಂತ ಸುಮ್ನಿದ್ವಿ. ನಾವ್ ಎಲ್ಲೆಲ್ಲಿ ಓಡಾಡ್ತೀವ, ಸರ್ಕಾರಿ ಜಮೀನಾಗ ಮುಂತಾಗಿ ಹೋಗಿ ಟ್ರಂಚ್ ಹೊಡೆದವ್ನಿ. ಇವ್ರೆಲ್ಲ ಸೇರ್ಕೊಂಡು ಟ್ರಂಚ್ ಹೊಡೆದವ್ರಿ. ಇದು 30 ವರ್ಷಕ್ಕಿಂತೂ ಐತಿ. ನಾನು ಹುಟ್ಟಿ 30 ವರ್ಷ ಆಯ್ತು. ನಾನು ಇಲ್ಲ ಓಡಾಡಿರೋದು. ಈ ಕುರಿತು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ತಹಶೀಲ್ದಾರ್ ಕಚೇರಿ ಸೇರಿದಂತೆ ಸಂಬಂಧಪಟ್ಟ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಹಲವು ಬಾರಿ ಲಿಖಿತ ಮನವಿಗಳನ್ನು ಸಲ್ಲಿಸಿದ್ರು. ಇದುವರೆಗೂ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮಕ್ಕೆ ಹೋಗ್ಬೇಕಾದ್ರೆ 100 ಜನಗಳಿಗೆ ತೊಂದರೆ ಆಗ್ತಾ ಇದೆ. ಬಂದ್ ಜನ ಎಲ್ಲ ನೋಡ್ ತಿರ್ಕೊಂಡು ಸುತ್ತಿ ಬಳಸ್ಕೊಂಡು ಹೋಗ್ತಾ ಇದಾರೆ. ಇಲ್ಲಿ ದಯವಿಟ್ಟು ರೋಡ್ ತೆರವುಗೊಳಿಸಬೇಕಾಗಿ ತಹಶೀಲ್ದಾರ್ ಅಲ್ಲಿ ಕೇಳ್ಕೊಂತಾ ಇದೀವಿ. ಇದು ಮುಂದಕ್ಕೇನು ಗ್ರಾಮ ಹೊಲಕ್ಕೆ ಹೋಗೋ ರೋಡ್ ಹೊಲಕ್ಕೆ ಹೋಗುತ್ತೆ. ಅಲ್ಲಿ ತಿಪ್ಪನಹಳ್ಳಿ ಅನ್ನೋ ಊರ್ಗೂ ಹೋಗ್ತೇವೆ ಸರ್. ಮೇನ್ ಒಂದು ತಿಪ್ಪನಹಳ್ಳಿ ರೋಡ್ಗೆ ಹೋಗುತ್ತೆ ಸರ್. ಇದು ಕೆರೆಗೆ ಹೋಗಲು ದಾರಿ ಇಲ್ಲ, ಕೆರೆಗೆ ಹೋಗಕ್ಕೂ ದಾರಿ ಐತಿ. ಇಲ್ಲಿ ನಕಾಶೆಗೆಲ್ಲ ಎಂಟ್ರಿ ಐತೆ, ಬಂದ್ ತೆರವುಗೊಳಿಸಬೇಕಾಗಿ ತಹಶೀಲ್ದಾರ್ ಅಲ್ಲಿ ಮನವಿ ಮಾಡ್ತಾ ಇದೀವಿ. ಸಾರ್ವಜನಿಕ ಬಯಕೆಗೆ ಮೀಸಲಾಗಿರುವ ನಕಾಶೆ ರಸ್ತೆಗಳನ್ನ ಯಾವುದೇ ವ್ಯಕ್ತಿ ಅತಿಕ್ರಮಿಸುವುದು ಅಥವಾ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಪಡಿಸುವುದು ಕಾನೂನು ಬಾಹಿರವಾಗಿದ್ದು, ಕರ್ನಾಟಕ ಭೂ ಕಂದಾಯ ಕಾಯ್ದೆ ಹಾಗೂ ಸಂಬಂಧಿತ ಕಾನೂನುಗಳ ಪ್ರಕಾರ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಅತಿಕ್ರಮಣ ತೆರವುಗೊಳಿಸುವ ಅಧಿಕಾರ ಹೊಂದಿರುತ್ತಾರೆ. ಆದ್ದರಿಂದ ಸ್ಥಳ ಪರಿಶೀಲನೆ ನಡೆಸಿ ರಸ್ತೆ ಮೂಲ ಸ್ವರೂಪವನ್ನು ಪುನಃಸ್ಥಾಪಿಸಿ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಕಲ್ಪಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅದು ನಕಾಶೆಲ್ಲೂ ಮೆನ್ಷನ್ ಆಗಿದೆ. ಇವರು ನಮ್ಮ ಜಮೀನಲ್ಲಿ ಸರ್ವೆ ನಂಬರ್ ಜಮೀನಲ್ಲಿ ಮನೆ ಕಟ್ಟಿ ನಮ್ಗೆ ಓಡಾಡಕ್ಕೆ ಬಿಡ್ತೀವಿ ಅಂತ ಹೇಳಿದ್ರು. ಮೋಲ್ಡಿಂಗ್ ಆಗ್ತಾಗ ನಾನು ಅದ್ಬಸ್ತ್ ಮಾಡಿಸಿದ್ದೆ. ಅದರಿಂದ ಅವತ್ತು ನಮ್ಮ ಅಣ್ಣತಮ್ಮದಿರ ಆಗಿರೋದ್ರಿಂದ ನಾನು ಬಿಟ್ಕೊಟ್ಟಿದ್ದೆ. ಅವ್ರದ್ದು 7 ಕುಂಟೆ ಇರೋದು ಕಾಂಪೌಂಡ್ ಹಾಕಿ ಫಿನಿಶಿಂಗ್ ಮಾಡಿದ್ರು. ಆಮೇಲೆ ಕೇಳಿದ್ರೆ ಏನ್ ಮಾಡ್ಕೊಂತೀಯ ಮಾಡ್ಕೊ ಹೋಗುವಂತ ದೌರ್ಜನ್ಯದಿಂದ ಹೊಡೆಯಕ್ ಬರ್ತಿದ್ದಾರೆ. ನಮ್ಗೆ ಯಾವುದೇ ಆದ ತಾಲೂಕ್ ಆಫೀಸಿಂದ ಆಗ್ಲಿ, ಪೊಲೀಸ್ ಸ್ಟೇಷನ್ ಇಂದ ಆಗ್ಲಿ, ಎಲ್ಬಾಗಿ ಗ್ರಾಮ ಪಂಚಾಯತಿಯಿಂದ ಆಗ್ಲಿ ಎಲ್ಲೂ ರಕ್ಷಣೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ನ್ಯೂಸ್ಗೆ ಸ್ವಲ್ಪ ಹೇಳೋಣ ಅಂತ ಹೇಳಿ ಕರ್ಸಿದೀವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನೇ ಇದ್ರು ನಮಗೆ ರಕ್ಷಣೆ ಕೊಡಬೇಕು. ನಮ್ಮ 3 ಕುಟುಂಬದವರಿಗೆ ಏನೇ ಸಮಸ್ಯೆ ಆದರೂ ಇವರೇ ಕಾರಣ. ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರ್ ಹಾಗೂ ಸಂಬಂಧಪಟ್ಟ ಕಂದಾಯ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ನಕಾಶೆ ದಾಖಲೆಗಳ ಆಧಾರದ ಮೇಲೆ ಸರ್ವೆ ನಡೆಸಿ ರಸ್ತೆ ಅತಿಕ್ರಮಣವಾಗಿರುವುದು ದೃಢಪಟ್ಟಲ್ಲಿ ತಕ್ಷಣ ತೆರವುಗೊಳಿಸಿ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಬೇಕು ಎಂದು ಗ್ರಾಮಸ್ಥರು ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ವರದಿ ಬೆಂಚೆ ಮಂಜು. ನಮಸ್ಕಾರ ವೀಕ್ಷಕರೇ, ನಾನು ಬೆಂಚೆ ಮಂಜು. ನಾವು ಇಲ್ಲಿ ಯಲ್ದಬಗಿ ಗ್ರಾಮ ಪಂಚಾಯತಿ ನವಣೆ ಬೋರನಹಳ್ಳಿ ಗ್ರಾಮದಲ್ಲಿ ಇದ್ದೀವಿ. ಏನಿಲ್ಲಿ ಕಳೆದ ವರ್ಷಗಳಿಂದ ಏನು ನರಸಿಂಹರಾಜು ಪದ್ಮಾ ಅವರಿಗೆ ಒಂದು ಇಲ್ಲಿ ಓಡಾಡೋಕ್ಕೆ ದಾರಿ ಮಾಡಿಕೊಡ್ತೀವಿ ಅಂತೇಳಿ ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ. ಅವರ ಜಮೀನು ಅದ್ಬಸ್ ಮಾಡ್ಕೊಂಡು ಅವರ ಅಣ್ತಮ್ಗಳು. ಹಾಗಾಗಿ ಇಲ್ಲಿ ಶಾಲಾ ಕಾಲೇಜಿಗೆ ಓಡಾಡೋಕ್ಕೆ ಮಕ್ಕಳುಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಮತ್ತು ಏನಂದರೆ ಇಲ್ಲಿ ತುಂಬ ಇಲ್ಲಿ ಕಾಡ್ತಿಪ್ಪನಳ್ಳಿಗೆ ಹೋಗ್ತಾ ರೋಡು ನಕಾಶೆ ಸವರಿ ರೋಡ್ ಇದೆ. ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರ್ಬೋದು. ನೋಡಿ, ಇಲ್ಲಿ ಶಾಲಾ ಕಾಲೇಜು ಓಡಾಡೋಕ್ಕೆ
ತುಂಬಾ ತೊಂದರೆಗಳಾಗ್ತಾ ಇದಾವೆ. ಮತ್ತೆ ಇಲ್ಲಿ ಟ್ರೆಂಚ್ ಬೇರೆ ಹೊಡೆದಿದ್ದಾರೆ. ಕುಟುಂಬ 3 ಕುಟುಂಬ ಇದಾವೆ. ಅವ್ರಿಗೆ ಓಡಾಡಕ್ಕೆ ತುಂಬಾ ನಮಗೆ ತೊಂದರೆಗಳು ಆಗ್ತವೆ. ಏನಿಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದು ಒಂದು ರೋಡ್ ತೆರವುಗೊಳಿಸಬೇಕು ಅಂತಾನ RIVA ಮತ್ತೆ ತಹಸೀಲ್ದಾರ್ ಪೊಲೀಸ್ ಇಲಾಖೆ ಖುದ್ದಾಗಿ ಭೇಟಿ ನೀಡಿ ಬಂದು ಅವ್ರಿಗೊಂದು ನ್ಯಾಯ ಕೊಡಿಸ್ಬೇಕು ಅಂತ ವಿನಂತಿ.